ಇನ್ನು ನೀಟ್ ಅಕ್ರಮದ ಬಗ್ಗೆ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ ಅಂತ ಸಂಸತ್ ಆವರಣದಲ್ಲಿ ಮಾತನಾಡಿದ್ರು ಸಚಿವ ಕಿರಣ್ ರಿಜಿಜು. ದೇಶ ಹಿತ, ಯುವಕರ ಹಿತದ ಚರ್ಚೆಗೆ ನಾವು ಸದಾ ಸಿದ್ಧ, ಆದ್ರೆ ನಿಯಮದ ಪ್ರಕಾರ ಚರ್ಚೆ ಮಾಡಬೇಕಾಗಿದೆ. ಸಂಸತ್ನಲ್ಲಿ ಚರ್ಚೆ ಮಾಡೋದಕ್ಕೆ ಅಂತೇಳಿ ಒಂದು ನಿಯಮ ಇದೆ. ನೀವು ನೇರವಾಗಿ ರಸ್ತೆಗಿಳಿದು ಹಂಗಾಮ ಮಾಡ್ತಿದ್ದೀರಿ ಅಂತ ವಿಪಕ್ಷದ ವಿರುದ್ಧ ಕಿರಣ್ ರಿಜಿಜು ಕಿಡಿಕಾರಿದ್ದಾರೆ. और उससे सरकार ने आज पार्लियामेंट सदन में कह दिया कि नीट एग्जाम का पेपर लीक का मामला और उससे जुड़े हुए जो भी संबंधित मामले हैं उस पे पूरी तरह से चर्चा करने के लिए तैयार है। हमने पहले दिन से कहा कि सरकार कोई भी मुद्दे देश हित में और युवाओं के हित में जो भी आता है चर्चा के लिए हमेशा तैयार है, लेकिन उसके लिए किस नियम के तहत चर्चा करना है वो तो तय करना पड़ेगा। पार्लियामेंट के अंदर में चर्चा करने के लिए एक सिस्टम बनाया हुआ है। अब सीधा सड़क पे उतर जाते हो और हंगामा करते हो, ये ठीक नहीं है। चर्चा सार्थक होना चाहिए, नियम के तहत पॉजिटिव डिस्कशन होना चाहिए। और सरकार चाहते हैं कि नीट एग्जाम पेपर पे पूरा चर्चा हो करके और उसमें क्या क्या कदम सरकार ने उठाया है ये भी देश का सामने में जाना चाहिए। और नीट के पेपर लीकेज के बाद जो घटनाएं हुए हैं उसका भी ब्यौरा सरकार सदन में देंगे, देश को बताएंगे और क्या क्या कार्रवाई किया है ये भी देशवासियों को जानने का पूरा अधिकार है। अगर हम चर्चा नहीं करेंगे तो देशवासियों को जानकारी कैसे मिलेगा। लेकिन हमारे बात सिर्फ इतना ही है कि किसी नियम के तहत चर्चा करने के लिए स्पीकर साहब के साथ बैठ करके सब पार्टी ये तय करे, सबसे पहले कब चर्चा करना है वो तय करे, सरकार मंजूर है। किस नियम के तहत चर्चा करना है सरकार तैयार है। और कितने लंबे चर्चा होना चाहिए, कितने घंटे का चर्चा होना है ये भी सब पार्टी का लीडर स्पीकर के साथ बैठ करके तय करे, सरकार पूरा मंजूर है। जितना ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನೆಯಲ್ಲೊಂದು ಸಭೆ, ಬಿಜೆಪಿ ಪ್ರಮುಖ ನಾಯಕರಿಂದ ತುರ್ತು ಸಭೆ ಇದು. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್, ನಿತಿನ್ ನಬೀನ್ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಎರಡು ಪ್ರತಿಭಟನೆಗಳನ್ನ ಎದುರಿಸುವ ಬಗ್ಗೆ ಚರ್ಚೆಯಾಗ್ತಾ ಇದೆ. ಒಂದು ಕಾಕ್ರೋಚ್ ಪಾರ್ಟಿಯ ವಿದ್ಯಾರ್ಥಿಗಳ ಪ್ರತಿಭಟನೆ, ಮತ್ತೊಂದು ವಿಪಕ್ಷಗಳ ಪ್ರತಿಭಟನೆ. ಅಮಿತ್ ಶಾ ನೇತೃತ್ವದಲ್ಲಿ ಸಭೆ, ತುರ್ತು ಸಭೆ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನೆಯಲ್ಲೇ ಈ ಸಭೆ ನಡೀತಾ ಇದೆ. ಬಿಜೆಪಿ ಪ್ರಮುಖ ನಾಯಕರು ಈ ತುರ್ತು ಸಭೆಯಲ್ಲಿ ಭಾಗಿಯಾಗಿದ್ದು, ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್, ನಿತಿನ್ ನಬೀನ್ ಭಾಗಿಯಾಗಿದ್ದಾರೆ. ಒಂದು ಕಡೆ ಸ್ಪೀಕರ್ ಭೇಟಿಯಾಗೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಮುಂದಾದ್ರು ಅನ್ನುವಂತಹ ಬೆಳವಣಿಗೆ, ಮತ್ತೊಂದೆಡೆ ಕೇಂದ್ರ ಗೃಹ ಸಚಿವರ ನಿವಾಸದಲ್ಲಿ ಬಿಜೆಪಿ ಪ್ರಮುಖರೆಲ್ಲರೂ ಕೂಡ ಸಭೆಗೆ ಮುಂದಾಗಿರುವಂತಹ ಬೆಳವಣಿಗೆ. ಒಟ್ಟಾರೆ ಏನಾಗ್ತಾ ಇದೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕಾಂಗ್ರೆಸ್ ನೇರವಾಗಿ ಹೋರಾಟದಲ್ಲಿ ಧುಮುಕ್ತಾ ಇದ್ದಂತೆ ಬಹಳ ದೊಡ್ಡ ಹಲ್ಚಲ್ ಎದ್ದಿರುವಂತೂ, ಜೊತೆಗೆ ಕೇಂದ್ರದ ಮೇಲೆ ದೊಡ್ಡ ಒತ್ತಡ ಕೂಡ ಬಿದ್ದಿದೆ. ಈಗ ಧರ್ಮೇಂದ್ರ ಪ್ರಧಾನ್ ಸ್ಪೀಕರ್ ಅವರನ್ನ ಭೇಟಿಯಾಗಿದ್ದಾರೆ. ಇತ್ತ ಅಮಿತ್ ಶಾ ಅವರ ನಿವಾಸದಲ್ಲಿ ಬಿಜೆಪಿ ಪ್ರಮುಖರ ಸಭೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಕೇಂದ್ರ ಒಂದು ನಿರ್ಧಾರಕ್ಕೆ ಬರುವಂತಹ ಹಂತಕ್ಕೆ ಬಂದು ತಲುಪಿದೆಯಾ? ಏನೇನಾಗ್ತಾ ಇದೆ? ಪ್ರತಿಮಾ, ದೆಹಲಿಯಲ್ಲಿ ಹೋರಾಟ ತೀವ್ರಗೊಳ್ತಿದೆ. ಒಂದು ಕಡೆ ಸಂಸತ್ನ ಒಳಗೂ ಕೂಡ ಪ್ರತಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿರುವಂತಹದ್ದು. ಇನ್ನೊಂದು ಕಡೆ ಜಂತರ್ ಮಂತರ್ನಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊನ್ನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜಂತರ್ ಮಂತರ್ನಲ್ಲೇ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಹೋರಾಟದ ಬಿಗಿಪಟ್ಟು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಕಾಡ್ತಾ ಇರುವಂತಹದ್ದು. ಹೀಗಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ ಏನು ಪ್ರತಿಭಟನೆಯನ್ನ ಮಾಡ್ತು, ಇದರ ತೀವ್ರತೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತು. ಮತ್ತೆ ಇದರಲ್ಲಿ ನಿಜವಾಗ್ಲೂ ಕೂಡ ಈ ಹೋರಾಟವನ್ನ ಮಾಡಿದ್ರೆ ಈ ಹೋರಾಟದಲ್ಲಿ ತೀವ್ರತೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ತಿಳಿದುಕೊಳ್ತು. ಹಾಗಾಗಿ ಸಂಸತ್ನ ಒಳಗೂ ಮತ್ತೆ ಹೊರಗೂ ಕೂಡ ಈ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸಬೇಕು, ಮತ್ತೆ ಈ ಹೋರಾಟವನ್ನ ದೇಶಾದ್ಯಂತ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷದ ವಲಯದಿಂದ ಸೂಚನೆಗಳು ಸಿಕ್ಕಿರುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಆತಂಕಗೊಂಡಿರುವಂತಹದ್ದು. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ NDA ಸಂಸದರ ಸಭೆಯಲ್ಲೂ ಕೂಡ ಇದರ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಮತ್ತೆ
ಮತ್ತೆ ಯಾವುದೇ ರೀತಿಯಂತ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಸಮಸ್ಯೆ ಆಗೋದಿಲ್ಲ, ಇದೊಂದು ರಾಷ್ಟ್ರೀಯ ಹೊಣೆಗಾರಿಕೆ ರೀತಿಯಲ್ಲಿ ನಾವು ನಿಭಾಯಿಸ್ತೇವೆ ಅನ್ನುವಂತಹ ಸಂದೇಶವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಪ್ರೊಟೆಸ್ಟ್ ಸೈಟ್ಗೆ ಬಂದು ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಮನವೊಲಿಕೆಗೆ ರಾಹುಲ್ ಗಾಂಧಿ ಅವರಾಗ್ಲಿ ಕಾಂಗ್ರೆಸ್ನ ಸಂಸದರಾಗಿ ಬಗ್ಗಿರಲಿಲ್ಲ. ಈಗ ಅಮಿತ್ ಶಾ ಅವರು ಕೂಡ ಒಂದು ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ನಿವಾಸದಲ್ಲೇ ಕೃಷ್ಣ ಮೆನನ್ ಮಾರ್ಗದಲ್ಲಿರತಕ್ಕಂಥ ತಮ್ಮ ನಿವಾಸದಲ್ಲಿಯೇ ಸಭೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರನ್ನು ಕೂಡ ತಮ್ಮ ಮನೆಗೆ ಕರೆಸಿಕೊಂಡಿರುವಂತಹದ್ದು. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರನ್ನು ಕೂಡ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಸಭೆಯನ್ನ ಮಾಡ್ತಾ ಇದ್ದಾರೆ. ಒಂದು ಪಕ್ಷದ ವಿಚಾರದಲ್ಲೂ ಕೂಡ ಇದು ಚರ್ಚೆ ಆಗಬೇಕಾಗಿದೆ. ಪಕ್ಷ ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳ ಹೋರಾಟವನ್ನು ಅನ್ನುವಂಥದ್ದು, ಮತ್ತೆ ವಿರೋಧ ಪಕ್ಷಗಳನ್ನ ಸಂಸತ್ನಲ್ಲಿ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟಣ ಹಿಡಿದಿರುವಂತಹದ್ದು, ಈ ಕಡೆ ವಿದ್ಯಾರ್ಥಿಗಳು ಪಟ್ಟಣ ಹಿಡಿದಿದ್ದಾರೆ, ಸಂಸತ್ನಲ್ಲಿ ವಿರೋಧ ಪಕ್ಷಗಳು ಕೂಡ ಈಗ ಪಟ್ಟಣ ಹಿಡಿದಿರುವಂತಹದ್ದು. ಈಗ ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಾಗಿದ್ರೆ ಇಷ್ಟು 2-3 ದಿವಸದ ಒಳಗಾಗಿಯೇ ಕೊಡಬೇಕಾಗಿತ್ತು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಏನಾದ್ರು ಒಂದ್ ವೇಳೆ ರಾಜೀನಾಮೆಯನ್ನು ಕೊಟ್ರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದಕ್ಕೋಸ್ಕರನೇ ರಾಜೀನಾಮೆ ಕೊಟ್ಟರು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಬೆಂಬಲಿಸಿಕೊಳ್ಳುತ್ತೆ. ಹೀಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಬಿಜೆಪಿ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲಾ ರೀತಿಯಿಂದಲೂ ಕೂಡ ಈಗ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು. ಈಗ ದೆಹಲಿಗೆ ರೈಟ್ ಹಾಗೆ ರೀ ಹರೀಶ್, ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ.